ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೊನ್ನೆ ಶನಿವಾರ ಅಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ ತಮ್ಮ ಕಾವೇರಿ ನಿವಾಸಕ್ಕೆ ಕರೆಸ್ಕೊಂಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ, ಇನ್ಮೇಲೆ ಯಾವುದೇ ರಾಜಕೀಯ ಇಲ್ಲ, ಅಭಿವೃದ್ಧಿಯತ್ತ ಗಮನ ಹರಿಸ್ತೀವಿ ಅಂತೆಲ್ಲ ಹೇಳಿದರು. ಅದರ ಮುಂದುವರಿದ ಭಾಗವಾಗಿ ನಾಳೆ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರನ್ನ ತಮ್ಮ ಮನೆಗೆ ಆಹ್ವಾನಿಸಿದ್ದಾರೆ. ಅದು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್. ಸಿಎಂ ಡಿ.ಸಿ.ಎಂ ನಡುವೆ ಕುರ್ಚಿ ಕದನದ ವಿರಾಮ. ನಾಳೆ ಡಿ.ಸಿ.ಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಇಟ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಒಗ್ಗಟ್ಟಿನ ಮಂತ್ರ ಪಠಿಸಿದ್ದಾರೆ ಡಿ.ಕೆ. ಶಿವಕುಮಾರ್. ನಾವಿಬ್ರು ಬ್ರದರ್ಸ್ ತರಹ ಇದ್ದೇವೆ, ಹುಟ್ಟುವಾಗಲೂ ಒಬ್ಬರೇ, ಸಾಯುವಾಗಲೂ ಒಬ್ಬರೇ. ವೇದಾಂತದ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ನಮ್ಮಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ. ಬ್ರೇಕ್ಫಾಸ್ಟ್ ಮೀಟಿಂಗು ಮುನ್ನ ಡಿ.ಕೆ. ಶಿವಕುಮಾರ್ ಅವರ ಮಾತು. ಯಾವುದೇ ಗುಂಪುಗಾರಿಕೆ ಇಲ್ಲ ಅಂತ ಶನಿವಾರ ಆದ ನಂತರದ ಮಾತ. ಮೊದಲಿಂದನೂ ಗುಂಪುಗಾರಿಕೆ ಇರಲಿಲ್ಲ ಅಂತನ. ಗುಂಪುಗಾರಿಕೆ ಅನ್ನೋದು ಇಲ್ಲದೇನೆ ಡಿ.ಕೆ. ಶಿ ಬಣ, ಸಿದ್ದು ಬಣ ಅಂತೆಲ್ಲ ಯಾಕಾಯಿತು? ನಿಮ್ಮ ಪರವಾಗಿ ಲಾಬಿ ಮಾಡೋದಕ್ಕೆ ಯಾಕೆ ಶಾಸಕರು ಸಚಿವರು ದೆಹಲಿಗೆ ಹೋದರು? ಆಮೇಲೆ ಎಕ್ಸ್ನಲ್ಲಿ ನಿಮ್ಮ ಪೋಸ್ಟ್ ವಾರ್ಗಳು ಯಾಕಾಯಿತು? ಏನೂ ಇಲ್ಲ, ಗೊಂದಲ ಇಲ್ಲ, ಏನೂ ಇಲ್ಲ. ನಾವು ಗುಂಪೇ ಇಲ್ಲ, ನಮ್ಮಲ್ಲಿ ಒಂದೇ ಗುಂಪು, ಕಾಂಗ್ರೆಸ್ ಗುಂಪು ಅಂತೆಲ್ಲ ಮಾತಾಡ್ತಿರಲ್ಲ. ರಾಜ್ಯದ ಜನ ಏನು ದಡ್ರು ಅಂತ ಅಂದ್ಕೊಂಡಿದ್ದಾರ? ಏನು ರಾಜ್ಯದ ಜನಕ್ಕೆ ಗೊತ್ತಿಲ್ವ? ನೀವಿಬ್ಬರು ಒಟ್ಟೊಟ್ಟಿಗೆ ಪ್ರೆಸ್ ಮೀಟ್ ಮಾಡಿಬಿಟ್ರೆ ಓ ಹೌದಪ್ಪ ಇವರಿಬ್ಬರು ಒಂದಾಗಿದ್ದಾರೆ ಅಂತನ? ಖಂಡಿತ ಅಲ್ಲ. ಸಿ ಎಂ ಕುರ್ಚಿ ಉಳಿಸ್ಕೋಬೇಕು ಅಂತ ಒಬ್ಬರು, ಸಿ ಎಂ ಕುರ್ಚಿ ಕಿತ್ಕೋಬೇಕು ಅಂತ ಒಬ್ಬರು. ಇವತ್ತಿಗೂ ಇಬ್ಬರ ಮನಸ್ಸಿನಲ್ಲಿರೋದು ಅದೇನೇ. ಗುಂಪುಗಾರಿಕೆನೇ ಇಲ್ಲ ಅಂತಂದರೆ ಮೇಲಿಂದ ಮೇಲೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಯಾಕೆ? ಯಾವ ಕಾರಣಕ್ಕೆ? ನಿಮ್ಮ ಸಭೆಯ ಅಜೆಂಡಾ ಏನು? ಅದನ್ನಾದರೂ ಹೇಳಬೇಕಲ್ಲ. ಏನೂ ಇಲ್ಲ, ನಮ್ಮ ಗುಂಪೇ ಇಲ್ಲ ಅಂತ ಒಗ್ಗಟ್ಟಿನ ಮಂತ್ರ ಇವತ್ತು ಕೂಡ ಡಿ.ಕೆ. ಶಿವಕುಮಾರ್ ಅವರದ್ದು. ಅಲ್ಲಪ್ಪ, ಅದು ನಂದು ಸಿ ಎಮ್ದು ಸಂಬಂಧಪಟ್ಟಂಥ ವಿಚಾರ. ನಾವಿಬ್ಬರು ಬ್ರದರ್ಸ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಅವರು ಯಾವಾಗಲೂ ನಾವು ನಿಮ್ಮ ಒತ್ತಡಕ್ಕೆ ನಾವು ಓದೋ ಅಷ್ಟೇ, ನಮಗೇನು ಅವಶ್ಯಕತೆ ಇರಲಿಲ್ಲ. ನಾವು ಯಾವುದು ನೀವು ಹೇಳ್ತಾ ಇದ್ದೀರಲ್ಲ ಗುಂಪು ಗುಂಪು ಗುಂಪು, ಯಾವ ಗುಂಪು ಇಲ್ಲ, ಏನಿಲ್ಲ. ನೀವು ಗುಂಪು ಮಾಡ್ತಾಯಿದ್ದೀರಿ. ಡಿ.ಕೆ. ಅದೊಂದು ಗುಂಪು, ಸಿದ್ದರಾಮಯ್ಯನವ್ರದ್ದು ಗುಂಪು, ಅವ್ರದ್ದೊಂದು ಗುಂಪು ಅಂತ ಮಾಡ್ತಾಯಿದ್ದೀನಿ. ನಾನು ಯಾವ ಗುಂಪು ಇಲ್ಲ. ನನ್ನ ಜೊತೆ 140 ಜನ ಇದ್ದಾರೆ. ಅರ್ಥ ಆಯ್ತಾ? ಯಾರು ಹುಟ್ಟುವಾಗ ಒಬ್ಬನೇ ಹುಡ್ತೀವಿ, ಸಾಯುವಾಗ ಒಬ್ಬರೇ ಇರ್ತೀವಿ. ಬಟ್ ಪಾರ್ಟಿ ಅಂತ ಅಂದಮೇಲೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ. ಸೊ ಅದರಿಂದ ನೀವೇನು ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಇಲ್ಲಪ್ಪ, ಅದು ನಂದು ಸಿ ಎಮ್ದು ಸಂಬಂಧಪಟ್ಟಂಥ ವಿಚಾರ. ನಾವಿಬ್ಬರು ಬ್ರದರ್ಸ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಅವರು ಯಾವಾಗಲೂ ನಾವು ನಿಮ್ಮ ಒತ್ತಡಕ್ಕೆ ನಾವು ಓದೋ ಅಷ್ಟೇ, ನಮಗೇನು ಅವಶ್ಯಕತೆ ಇರಲಿಲ್ಲ. ನಾವು ಯಾವುದು ನೀವು ಹೇಳ್ತಾ ಇದ್ದೀರಲ್ಲ ಗುಂಪು ಗುಂಪು ಗುಂಪು, ಯಾವ ಗುಂಪು ಇಲ್ಲ, ಏನಿಲ್ಲ. ನೀವು ಗುಂಪು ಮಾಡ್ತಾಯಿದ್ದೀರಿ. ಡಿ.ಕೆ. ಅದೊಂದು ಗುಂಪು, ಸಿದ್ದರಾಮಯ್ಯನವ್ರದ್ದು ಗುಂಪು, ಅವ್ರದ್ದೊಂದು ಗುಂಪು ಅಂತ ಮಾಡ್ತಾಯಿದ್ದೀನಿ. ನಾನು ಯಾವ ಗುಂಪು ಇಲ್ಲ. ನನ್ನ ಜೊತೆ 140 ಜನ ಇದ್ದಾರೆ. ಅರ್ಥ ಆಯ್ತಾ? ಯಾರು ಹುಟ್ಟುವಾಗ ಒಬ್ಬನೇ ಹುಡ್ತೀವಿ, ಸಾಯುವಾಗ ಒಬ್ಬರೇ ಇರ್ತೀವಿ. ಬಟ್ ಪಾರ್ಟಿ ಅಂತ ಅಂದಮೇಲೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ. ಸೊ ಅದರಿಂದ ನೀವೇನು ಚಿಂತೆ ಮಾಡೋಕ್ಕೆ ಹೋಗಬೇಡಿ. ರೈಟ್, ಗುಂಪುಗಾರಿಕೆ ಇಲ್ಲ ಅನ್ನೋದೇ ಆದರೆ ಅದನ್ನು ಪದೇ ಪದೇ ಹೇಳೋ ಅವಶ್ಯಕತೆ ಏನು ಅಂತಲೂ ಒಂದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಮೊನ್ನೆ ಶನಿವಾರ ಸಿ ಎಂ ಮತ್ತು ಡಿ.ಸಿ.ಎಮ್ದು ಬ್ರೇಕ್ಫಾಸ್ಟ್ ಮೀಟ್ ಆದ ನಂತರ ಸ್ಟ್ರೆಸ್ ಮಾಡಿ ಒತ್ತಿ ಡಿ.ಕೆ. ಶಿವಕುಮಾರ್ ನಮ್ಮಲ್ಲಿ ಗುಂಪಿಲ್ಲ, ನಾವು ಸಹೋದರರ ಥರ ಇದ್ದೀವಿ, ನಮ್ಮದು ಒಂದೇ ಗುಂಪು, ಕಾಂಗ್ರೆಸ್ ಗುಂಪು, ಇದನ್ನು ಇನ್ಸಿಸ್ಟ್ ಮಾಡಿ ಹೇಳೋದಕ್ಕೆ ಏನು ಕಾರಣ? ಇದು ಒಂದು ರಾಜಕೀಯ ನಡೆನಾ ಅಂತ? ಹೈಕಮಾಂಡ್ ಖಡಕ್ಕಾಗಿಯೇ ಇಬ್ಬರಿಗೂ ಕೂಡ ಸೂಚನೆ ಕೊಟ್ಟಿರುವಂಥದ್ದು ಅರವಿಂದ್. ಯಾಕೆಂದರೆ ಈ ಗೊಂದಲದಿಂದಾಗಿ ಕಳೆದ 20ನೇ ತಾರೀಕಿಂದ ಆಗ್ತಿರುವಂಥ ಗೊಂದಲಗಳು ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ಗೂ ಕೂಡ ಸಾಕಷ್ಟು ಮುಜುಗರ ಆಗಿರುವಂಥದ್ದು. ಇಲ್ಲಿ ಕಾರ್ಯಕರ್ತರು ಮತ್ತು ಪಕ್ಷದ ಮುಖಂಡರು, ಪದಾಧಿಕಾರಿಗಳು ಒಂದು ರೀತಿಯಲ್ಲಿ ಗೊಂದಲ ಆಗಿದ್ದಾರೆ. ಕಾರ್ಯಕರ್ತರಲ್ಲಿ ಒಂದು ರೀತಿಯಲ್ಲಿ ಅಯೋಮಯ ವಾತಾವರಣ, ಒಂದು ರೀತಿಯಲ್ಲಿ ಎರಡು ಗುಂಪು ಆಗಿಬಿಟ್ಟಿದೆ, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಗುಂಪು. ಶಾಸಕರು ಕೂಡ ಅವ್ರ ಪರ ಇವ್ರ ಪರ ಎರಡು ಕಡೆನೂ ಕೂಡ ಮಾತನಾಡ್ತಿದ್ದಾರೆ. ಈ ಥರದ ಮುಜುಗರದ ಸನ್ನಿವೇಶದಿಂದಾಗಿ ಸರ್ಕಾರಕ್ಕೂ ಪಕ್ಷಕ್ಕೂ ಡ್ಯಾಮೇಜ್ ಆಗಿರುವಂಥದ್ದು ಹೌದು. ಹಾಗಾಗಿ ನೀವಿಬ್ಬರು ಮೊದಲು ಕ್ಲಾರಿಟಿಗೆ ಬನ್ನಿ, ಗೊಂದಲ ಬಗೆಹರಿಸ್ಕೊಳ್ಳಿ ಅನ್ನುವಂಥ ಸೂಚನೆ ಕೊಟ್ಟಿತ್ತು. ಹೈಕಮಾಂಡ್ ಖಡಕ್ ಸೂಚನೆ ಹಿನ್ನೆಲೆಯಲ್ಲಿ ಪದೇ ಪದೇ ಒಗ್ಗಟ್ಟಿನ ಜಪವನ್ನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಪಠಿಸ್ತಾ ಇರುವಂಥದ್ದು. ಮೊನ್ನೆ ಶನಿವಾರ ಆಗಿರುವಂಥದ್ದು ಕೂಡ ಅದೇ. ಸಿ ಎಂ ಅವರ ನಿವಾಸದಲ್ಲಿ ಡಿ.ಸಿ.ಎಂ ಅವರು ಬ್ರೇಕ್ಫಾಸ್ಟ್ ಹೋದರು. ಅಲ್ಲೂ ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ನಾವಿಬ್ಬರು ಬದ್ಧವಾಗಿರ್ತೀವಿ, ಮುಂದೆ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಗುಂಪಿಲ್ಲ, ನಾವು ಒಟ್ಟಿಗೆ ಹೋಗ್ತೇವೆ ಅಂತ ಉಪಮುಖ್ಯಮಂತ್ರಿಗಳು ಇವತ್ತು ಕೂಡ ಅದೇ ಮಾತಾಡ್ತಾ ಇದ್ದಾರೆ. ನಾಳೆ ಮುಖ್ಯಮಂತ್ರಿಗಳನ್ನ ಅವರ ಮನೆಗೆ ಬ್ರೇಕ್ಫಾಸ್ಟ್ಗೆ ಕರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಅವರು ಮಾತಾಡಿ ನಮ್ಮಲ್ಲಿ ಯಾವುದೇ ಗುಂಪಿಲ್ಲ, ಬ್ರೇಕ್ಫಾಸ್ಟ್ ಅವೆಲ್ಲ ಒಂದು ರೀತಿಯಲ್ಲಿ ನೆಪ ಮಾತ್ರಕ್ಕೆ ಅನ್ನೋ ಅರ್ಥದಲ್ಲಿ
ಸಂದರ್ಭದಲ್ಲಿ ಕೂಡ ಮಾತಾಡಿದ್ರು. ನಿಮ್ಮ ಒತ್ತಡ ಇದೆಯಲ್ಲ ಅನ್ನೋದು, ಅಂದರೆ ಅಲ್ಲಿಗೆ ಮುಜುಗರ ಆಗ್ತಿದೆ ಅವರಿಗೆ ಈ ಡೆವಲಪ್ಮೆಂಟ್ಗಳಿಂದ. ನಮ್ಮ ಒತ್ತಡ ಅಂದರೆ ಒಂದು ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಅವರ ಕಾಂಗ್ರೆಸ್ನ ಏನೆಲ್ಲ ಆಗ್ತಿದೆ ಆಂತರಿಕ ಬಿಕ್ಕಟ್ಟು ಎಲ್ಲವನ್ನು ಕೂಡ ಮಾಧ್ಯಮಗಳು ವರದಿ ಮಾಡ್ತಿದ್ದಾವೆ. ಹಾಗಾಗಿ ಸಾಕಷ್ಟು ಮುಜುಗರ ಆಗಿದೆ. ಆ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಸೂಚನೆ ಕೂಡ ಬಂದಿರುವಂಥದ್ದು. ಆ ಹಿನ್ನೆಲೆಯಲ್ಲೇ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮಾತಾಡಿರುವಂಥದ್ದು, ಗುಂಪು ಯಾವುದೂ ಇಲ್ಲ, 140 ಶಾಸಕರು ಒಟ್ಟಿಗೆ ತೆಗೆದುಕೊಂಡು ಹೋಗ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೊಸ ಮಾತು ಇನ್ನೊಂದು ಸೇರಿಸಿದ್ದಾರೆ, ನಾನು ಮುಖ್ಯಮಂತ್ರಿಗಳು ಬ್ರದರ್ಸ್ ಥರ ಕೆಲಸ ಮಾಡ್ತಾ ಇದ್ದೀವಿ ಅಂತ. ಬ್ರದರ್ಸ್ ಶಾಸ್ತ್ರವನ್ನು ಕೂಡ ಒಂದು ರೀತಿಯಲ್ಲಿ ಪ್ರಯೋಗ ಮಾಡಿರುವಂಥದ್ದು. ಮುಖ್ಯಮಂತ್ರಿಗಳು ನನಗೆ ಸಹೋದರ ರೀತಿ ಅನ್ನೋ ರೀತಿಯಲ್ಲಿ ಕೂಡ ಮಾತನಾಡಿದ್ದಾರೆ. ಅಂದರೆ ನಾವು ಒಟ್ಟಾಗಿದ್ದೀವಿ ಅನ್ನುವಂಥ ಸಂದೇಶ ಇನ್ನಷ್ಟು ಹೈಕಮಾಂಡ್ಗೆ ನಾಟುವಂತೆ ಕಳಿಸಬೇಕು ಅನ್ನುವಂತಹ ಇರಾದೆ ಅವರಲ್ಲಿ ಇತ್ತು ಅಂತ ಅನಿಸುತ್ತೆ. ಜೊತೆಗೆ ನಾಳೆ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಇವೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಒಟ್ಟಿನಲ್ಲಿ ಒಗ್ಗಟ್ಟಿನ ಜಪ ಪಠಿಸ್ತಾ ಇದ್ದಾರೆ. ಎಲ್ಲಿವರೆಗೆ ಇವರು ಒಗ್ಗಟ್ಟಿರುತ್ತೆ, ಇವರ ಬ್ರೇಕ್ಫಾಸ್ಟ್ ಶಪಥ ಇರುತ್ತೆ, ಡಿ ಕೆ ಶಿ ಅವರಿಗೆ ಮುಖ್ಯವಾಗಿ ಈ ತಾಳ್ಮೆ ಸಹನೆ ಎಲ್ಲಿವರೆಗೆ ಇರುತ್ತೆ ಅನ್ನುವಂಥದ್ದು ಸದ್ಯದ ಕುತೂಹಲ. ಅರವಿಂದ್. ರೈಟ್, ಥ್ಯಾಂಕ್ ಯು ಮಸೂದ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಅದೇ ಹೇಳಿದ್ದು, ರಾಜ್ಯದ ಜನಕ್ಕೆ ಮತ್ತು ಹೈಕಮಾಂಡ್ಗೆ ಮತ್ತೆ 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 ನಾವು ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನು ತೋರ್ಪಡಿಸುವಂತಹ ಕೆಲಸವನ್ನು DCM ಅವರು ಮಾಡ್ತಾ ಇದ್ದಾರೆ. ಅದು ನಂದು CMದು ಸಂಬಂಧಪಟ್ಟಂಥ ವಿಚಾರ. ನಾವಿಬ್ಬರು ಬ್ರದರ್ಸ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಅವರು ಯಾವಾಗಲೂ ನಾವು ನಿಮ್ಮ ಒತ್ತಡಕ್ಕೆ ನಾವು ಓದೋ ಅಷ್ಟೇ, ನಮಗೇನು ಅವಶ್ಯಕತೆ ಇರಲಿಲ್ಲ. ನಾವು ಯಾವುದು ನೀವು ಹೇಳ್ತಾ ಇದ್ದೀರಲ್ಲ ಗುಂಪು ಗುಂಪು ಗುಂಪು, ಯಾವ ಗುಂಪು ಇಲ್ಲ, ಏನಿಲ್ಲ. ನೀವು ಗುಂಪು ಮಾಡ್ತಾಯಿದ್ದೀರಿ. ಡಿ ಕೆ ಅದೊಂದು ಗುಂಪು, ಸಿದ್ದರಾಮಯ್ಯನವ್ರೊಂದು ಗುಂಪು, ಅವ್ರದ್ದೊಂದು ಗುಂಪು ಅಂತ ಮಾಡ್ತಾಯಿದ್ದೀನಿ. ನಾನು ಯಾವ ಗುಂಪು ಇಲ್ಲ. ನನ್ನ ಜೊತೆ 140 ಜನ ಇದ್ದಾರೆ. ಅರ್ಥ ಆಯ್ತಾ? ಯಾರು ಹುಟ್ಟುವಾಗ ಒಬ್ಬನೇ ಹುಡ್ತೀವಿ, ಸಾಯುವಾಗ ಒಬ್ಬರೇ ಇರ್ತೀವಿ. ಬಟ್ ಪಾರ್ಟಿ ಅಂತಂದಮೇಲೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ. ಸೊ ಅದರಿಂದ ನೀವೇನು ಚಿಂತೆ ಮಾಡೋಕ್ಕೆ ಹೋಗಬೇಡಿ.